ಯಾಕಂತಂದ್ರೆ ಎಲ್ಲ ಹೇಳ್ಬಿಟ್ರೆ ಸರ್, ಏನಾರು ಉಳಿಸಿಲ್ಲ ನಾನು ಮಾತಾಡೋಕ್ಕೆ. ಶಿಕ್ಷಕ ಹೇಗಿರಬೇಕು, ಶಿಕ್ಷಕ ಏನು ಮಾಡಬೇಕು ಅಂತ ಹೇಳಮ್ಮ. ಶಿಕ್ಷಕ ಹೇಗಿರ್ಬೇಕಂತ ಅನ್ಕೊಂಡಿದ್ದೀರಾ ನೀವು? ಮಾತಾಡಬೇಕು. ಮಹಿಳಾ ಸಬಲೀಕರಣ ಹೆಂಗಾಗೋದು? ಧ್ವನಿ ಎತ್ತಲಿಲ್ಲ ಅಂದ್ರೆ ಹೇಳಮ್ಮ, ಹೇಳ್ರಿ, ನೀವು ಹೇಳಿ. ಹೇಳಿ. ಸಂವಿಧಾನಬದ್ಧವಾಗಿ ನಾವು ಎಲ್ಲರನ್ನ ಕಾಣಬೇಕು. ಅದು ಕೂಡ ರಾಧಾಕೃಷ್ಣನವರ ಒಂದು ಆಶೆ ಆಗುತ್ತೆ. ರಾಧಾಕೃಷ್ಣ, ಅದಕ್ಕಾಗಿ ನೀವೆಲ್ಲರೂ ಕೂಡ ರಾಧಾಕೃಷ್ಣನರನ್ನ ಮೀರಿಸುವಂತ ಒಂದು ಶಕ್ತಿಯನ್ನ ನೀವು ಪಡಿಬೇಕು. ಅದು ಹೇಗೆ ಸಾಧ್ಯ? ಏನ್ ಮಾಡ್ಬೇಕು ಹೇಳಿ? ಅವ್ರಿಗಿಂತ LC ಬರೆಯಕರ ಹೋಗಿರ್ತಾರೆ. ಹೌದಾ? ಪ್ರತಿಯೊಬ್ಬನಿಗೂ ಒಬ್ಬ ಗುರು ಇರ್ತಾನೆ. ಗುರುವನ್ನ ಹೇಗೆ ಸ್ಮರಣೆ ಮಾಡ್ಬೇಕು ನಾವು? ಎಲ್ಲರಲ್ಲಿ ಕೂಡ ಕೆಟ್ಟ ಗುಣಗಳಿರುತ್ತೆ, ಒಳ್ಳೆಯ ಗುಣಗಳಿರುತ್ತೆ. ಒಂದು ಉದಾಹರಣೆ ಕೊಡ್ಬೇಕಪ್ಪ ಅಂತಂದ್ರೆ, ಒಂದು ದಿನ ಒಬ್ಬ ವ್ಯಕ್ತಿ ಒಂದು ರೋಡಲ್ಲಿ ಹೋಗ್ತಾ ಇರ್ತಾರೆ. ರೋಡಲ್ಲಿ ಹೋಗುವಾಗ ಕೆಂಪು ದೀಪದ ಕಾರಿನೊಳಗೆ ಒಬ್ಬ ವ್ಯಕ್ತಿ ಬಂದು, ಸರ್, ನಾನು ಒಂದು ರಾಜ್ಯದ ರಾಜ್ಯಪಾಲನಾಗಿದ್ದೇನೆ. ಹೌದಾ? ಅಂತಹ ಒಂದು ಇನ್ನೊಬ್ರು ಟೀಚರ್ ಹೋಗ್ತಾ ಇರ್ತಾರೆ. ಅವ್ರ ಮುಂದೆ ಬಂದ ತಕ್ಷಣ ಅವ ಹಿಂದೆ ಹಾಸಿ ಹೋಗ್ತಾನೆ. ಯಾಕ ಹೇಳಿದ್ರಲ್ಲ ಅವರು, ಅಂದ್ರೆ ಕೆಟ್ಟ ಶಿಕ್ಷಕನು ನಮ್ಮಲ್ಲಿದ್ದಾನೆ, ಒಳ್ಳೆಯ ಶಿಕ್ಷಕನು ಕೂಡ ನಮ್ಮಲ್ಲಿದ್ದಾನೆ. ಕೆಟ್ಟದ್ದು ಒಳ್ಳೆಯದು ಎರಡೂ ಇದ್ದಾಗ ಮಾತ್ರ ಕೆಟ್ಟದಕ್ಕೆ ಒಂದು ಮಹತ್ವ ಇರುತ್ತೆ, ಒಳ್ಳೆಯದಕ್ಕೂ ಕೂಡ ಒಂದು ಮಹತ್ವ ಇರುತ್ತೆ. ಹೀಗಾಗಿ ಶಿಕ್ಷಕರ ಆದವರಿಗೆ ಅಷ್ಟೇ ಇವೆಲ್ಲ ಇರಬಾರ್ದು. ಸಮಾಜದ ಪ್ರತಿಯೊಬ್ಬನಿಗೂ ಕೂಡ ಈ ಮೌಲ್ಯಗಳಿದ್ದಾಗ ಅದು ಅರ್ಥ ಆಗುತ್ತೆ. ನಾವು ಹೇಳ್ತೀವಿ, ನಾನು KS ಅಧಿಕಾರಿಯಾಗಿ ಆಡಳಿತಾತ್ಮಕವಾಗಿ ನಾವು ಜಾಣರಿರಬಹುದು, ಆದರೆ ಶಿಕ್ಷಕ ಅಂತ ಬಂದಾಗ ಶಿಕ್ಷಕರ ಜ್ಞಾನದ ಮುಂದೆ ನಾವು ಶೂನ್ಯ ಭಾವವನ್ನು ಹೊಂತೀವಿ. ಯಾಕಂತಂದರೆ ಅವರು ಎಲ್ಲವನ್ನ ಅಧ್ಯಯನ ಮಾಡ್ತಾರೆ ಅಂಥೇಳಿ. ಇಲ್ಲಿ ಆದರ್ಶ ಶಿಕ್ಷಕನ ಪಯಣದ ಬಗ್ಗೆ ಸಹೋದರಿ ಸುಜಾತ ಶಿವ, ಗ್ರಾಮ ಪಂಚಾಯತಿ ಒಳಗೆ 50% ರಿಸರ್ವೇಷನ್ ಇದೆ. ಮುಂದೆ ಎಲ್ಲ ಕಡೆನೂ 50% ಇದೆ. ಗಂಡ್ಮಕ್ಳು ಬರೀ ನಡುವ ಹಿಂಗೆ ಕೂಡೋದು ನೋಡು, ಆ ಕಡೆ ನೋಡಂಗಿಲ್ಲ, ಈ ಕಡೆ ನೋಡಂಗಿಲ್ಲ. ಇನ್ನ 50% ಐತೆ. ನೀವು ಇನ್ನ ಓದಲಿಲ್ಲ ಅಂದರೆ ಅವ್ರಿಗೆ 80, ನಿಮಗೆ 20 ಆಗತ್ತೆ. ಈಗ ಇಲ್ಲಿ ನೋಡಾಕತ್ತುಗಳ 20 ಕಾಣ್ತೀರಿ ನೀವು. ಒಳ್ಳೆಯ ಶಿಕ್ಷಕನನ್ನು ನಿರ್ಮಾಣ ಮಾಡಬೇಕಪ್ಪ ಅಂತಂದ್ರೆ ಅವನಿಗೆ ಒಳ್ಳೆಯ ವ್ಯಕ್ತಿತ್ವ ನಿರ್ಮಾಣ ಮಾಡಬೇಕಂದ್ರೆ ಡೆಡಿಕೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ನಾನು ಬರೇ ನನ್ನ ಸಂಸಾರ 10ರಿಂದ 5:30ವರೆಗೆ ಅಲ್ಲ, ಸರ್ ಹೇಳಿದ್ರಲ್ಲ, ನಿರಂತರ ಅಧ್ಯಯನ. ಏನು ಕನಸಿದೆ, ಏನಾಗಬೇಕಂತ ಬಂದಿರಿ ಇಲ್ಲಿ ಹೇಳಿ, ಒಬ್ರು ಹೇಳಿ. ಹೇಳಮ್ಮ. ಟೀಚರ್ ಆಗಬೇಕು. ನೀ ಹೇಳಮ್ಮ, ಹೇಳಮ್ಮ, ನೀ ಏನಾಗಬೇಕು? ನೀವು ಟೀಚರ್ ಆಗಬೇಕು. ಕೊನೆಗೆ ಕೂತಾರಲ್ಲ ಸತೀಶ, ಹೇಳು. ಎಲ್ಲರೂ ಟೀಚರ್ ಆಗೋಕ್ಕಾಗೋದಿಲ್ಲ. ಆಯಾ ಸಂದರ್ಭಗಳನ್ನು ನೋಡಿಕೊಂಡು ನಮ್ಮ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳೋದು ಅನಿವಾರ್ಯ. ಇನ್ನು ಮಹಿಳೆಯರಿಗೆ, BEd ಮುಗಿಸಿದಂಥ ಮಹಿಳೆಯರಿಗೆ ಇನ್ನೊಂದು ಸುವರ್ಣಾವಕಾಶ ಅಂದರೆ ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಪದವಿ MEd ಕೂಡ ಇದೆ. ನೀವು ಕೇವಲ BEd ಮಾಡಿಬಿಡುವುದಲ್ಲ, MEd ಕೂಡ ಮಾಡ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಇದೆ. ದಯವಿಟ್ಟು ನಮ್ಮ ಕ್ಯಾಂಪಸ್ಗೆ ಬರ್ರಿ ಒಂದ್ಸಲ. BEd ವಿಭಾಗ ಇಲ್ಲೂ ಕೂಡ ಇರಲಿ. ಎಲ್ಲವನ್ನ ಒಂದು ಕಾಲೇಜ್ನಲ್ಲಿ ತಗೊಳಕ್ಕಾಗಲ್ಲ. ಆ ಭಾಗ ನೀವು ತಯಾರು ಮಾಡಿರುವಂಥ ಪದವೀಧರರನ್ನು ನಾನು ಕೂಡ ಸ್ನಾತಕೋತ್ತರ ಪಡೀಲನ್ನುವಂಥದ್ದು ನಂದು ಆಸೆ ಇದೆ. ಯಾಕೆಂತಂದರೆ ನಾನು ಕುಲಸಚಿವನಾಗಿ ಬರೇ ಅಷ್ಟೇ ಹೇಳಿ ಹೋಗೋದಲ್ಲ, ಅವರಲ್ಲಿ ಏನೇನಿದೆ ಫೆಸಿಲಿಟೀಸ್ ನಿಮಗೆ ಅನ್ನುವಂಥದ್ದು ಕೂಡ ಹೇಳಬೇಕಾಗತ್ತೆ. ಅದಕ್ಕೆ ನೀವು ಅಲ್ಲಿ ಬಂದುಬಿಟ್ರೆ ನಿಮಗೆ ಫ್ರೀಯಾಗಿ ನಾವು ಎಜುಕೇಷನನ್ನು ಅಲ್ಲಿ ಕೊಡ್ತೇವೆ. ಅದರ ಜೊತೆಗೆ ನೀವು